ಇವಾಗ ನಾನು ನಿಮ್ಮ ಅಪ್ಪ ಅಮ್ಮಂಗ್ ಕಾಲ್ ಮಾಡ್ತೀನಿ, ನೀವು ನಮ್ಮ ಅಪ್ಪ ಅಮ್ಮಂಗ್ ಕಾಲ್ ಮಾಡಿ, ಇಬ್ರು ಅನಲೈಸ್ ಮಾಡೋಣ. ಅವಾಗ ಗೊತ್ತಾಗುತ್ತೆ ಯಾರು ಯಾರ ತರ ಅಂತ. ಹಾಯ್ ಆಂಟಿ, ನಾನು ಆದಿತ್ಯ ಮಾತಾಡ್ತೀನಿ. ಆಂಟಿ ನಾನು ಆದಿತ್ಯ. ಹಾಯ್ ಅಮ್ಮ, ಚೆನ್ನಾಗಿದ್ದೀರಾ? ಹೇ ವಾವ್. ಹಾಯ್ ಆದಿ. ಹಾಯ್ ಭಾವನಾ. ಹಾಯ್. ಏನ್ ಭಾವನಾ, ನಂಗೆ ಯಾವ್ದೋ ಶಾಂಪೂ ಆಡ್ ನೋಡೋ ತರ ಇದೆ. ನೀವು ಖುಷಿ ಖುಷಿಯಾಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತಿರೋದ್ ನೋಡಿದ್ರೆ ಐ ಥಿಂಕ್ ನೀವು ಒಳ್ಳೆ ಮೂಡಲ್ಲೇ ಇದೀರಾ ಅನ್ಸುತ್ತೆ. ಅಂಡ್ ಆಲ್ಸೋ ನಿಮ್ ಶಾಂಪೂ ಸ್ಮೆಲ್ಲು ಚೆನ್ನೈ ತನಕ ಬರ್ತಿದೆ ಭಾವನಾ. ನಿಮ್ ಶಾಂಪೂ ಯಾವ್ದು ಅಂತ ನನ್ಗೆ ಗೆಸ್ ಮಾಡ್ಲಾ? ಗೆಸ್ ಮಾಡಿ. ಬೈ ಎನಿ ಚಾನ್ಸ್ ಇಸ್ ಇಟ್ ಪ್ಯಾಂಟೀನ್? ಪ್ಯಾಂಟೀನ್ ಅಂತೆ. ಪ್ಯಾಂಟೀನು ಅಲ್ಲ, ಗಿಂಟಿನೂ ಅಲ್ಲ. ರಜಾ ಬಂದ್ರೆ ಸಾಕು ನಮ್ಮಮ್ಮ ಶಿಗೆಕಾಯಿ ಹಾಕೊಂಡ್ ಸ್ನಾನ ಮಾಡುವಂತ ತಲೆ ತಿಂತಾನೆ ಇರ್ತಾರೆ. ಅದಾಗಲ್ಲ. ಅದು ಅಲ್ದೆ ಒಳ್ಳೆ ಮೂಡ್ ಅಂತ ಬೇರೆ ಹೇಳಿದ್ರಿ. ನಾನ್ ನಮ್ಮಮ್ಮ ಹತ್ರ ಜಗಳ ಆಡ್ಕೊಂಡ್ ಬಂದಿದ್ದೀನಿ, ಟವಲ್ನ ಸರಿಯಾದ ಜಾಗದಲ್ಲಿ ಹಾಕಲ್ಲ ಅಂತ. ಬಟ್ ಆದ್ರೂ ಅವಾಗ ನಮ್ಮಮ್ಮ ಎಷ್ಟು ಅನಾಯಿಂಗ್ ಆಗ್ಬಿಡ್ತಾರೆ ಅಂದ್ರೆ. ಭಾವನಾ, ನೀವು ಮನೇಲಿ ಇದ್ದೀರಾ, ಅದನ್ನೆಲ್ಲ ತಡ್ಕೊಳ್ಳೇಬೇಕು. ನಿಮಗ್ ಗೊತ್ತಾ, ನಾನು ಇಷ್ಟು ದೂರ ಇದ್ರು ನಮ್ಮಮ್ಮ ಅಲ್ಲಿಂದ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ತಾರೆ. ಆದಿ, ಮನೇಲಿರೋ ಹೊಸ ಪ್ಲೇಟ್ಸು ಬರೋ ಗೆಸ್ಟ್ ಗಳಿಗೆ ಮಾತ್ರ, ನೀನ್ ಅದನ್ನ ಯೂಸ್ ಮಾಡಂಗಿಲ್ಲ ಅಂತ. ನೀನಾದ್ರೂ ಒಟ್ಟಿಗಿದ್ದಿದ್ರೆ ಎಷ್ಟು ಅನಾಯಿಂಗ್ ಆಗಿರ್ತಿತ್ತು, ನೀವು ಯೋಚನೆ ಮಾಡಿ. ಟಿಪಿಕಲ್ ಇಂಡಿಯನ್ ಪೇರೆಂಟ್ಸ್ ಅಂಡ್ ದೇರ್ ಸೈಲೆಂಟ್ ಹೌಸ್ ರೂಲ್ಸ್. ಹೌದೌದು. ಮದ್ವೆ ಆದ್ಮೇಲೆ ನೀವು ಡೆಫಿನೆಟ್ ಆಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕ್ತೀರಾ, ನನಗ್ ಗೊತ್ತು. ಆತರ ಹಾಕೋದೇ ಆದ್ರೆ ಅದ್ ಯಾರ ತರ ಇರುತ್ತೆ? ಅಮ್ಮನ್ ತರನ, ಅಪ್ಪನ್ ತರನ? ಇದನ್ನ ನಾನ್ ಹೇಳೋದ್ಕಿಂತ ನೀವೇ ಗೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇಗೆ ಭಾವನಾ? ಒಂದ್ ಕೆಲ್ಸ ಮಾಡೋಣ. ಇವಾಗ ನಾನು ನಿಮ್ಮ ಅಪ್ಪ ಅಮ್ಮಂಗ್ ಕಾಲ್ ಮಾಡ್ತೀನಿ, ನೀವು ನಮ್ಮ ಅಪ್ಪ ಅಮ್ಮಂಗ್ ಕಾಲ್ ಮಾಡಿ, ಇಬ್ರು ಅನಲೈಸ್ ಮಾಡೋಣ. ಅವಾಗ ಗೊತ್ತಾಗುತ್ತೆ ಯಾರು ಯಾರ ತರ ಅಂತ. ಓಕೆ? ಇಂಟ್ರೆಸ್ಟಿಂಗ್. ಬಟ್ ವಿಡಿಯೋ ಕಾಲ್ ಅಲ್ಲಿ ಇರ್ಬೇಕಾದ್ರೇನೆ. ಬಟ್ ನಾನ್ ಕಾಲ್ ಮಾಡೋದು, ಐ ಮೀನ್ ನಾವ್ ಕಾಲ್ ಅಲ್ಲಿ ಇರೋದು ಅವ್ರಿಗೆ ಗೊತ್ತಾಗ್ಬಾರ್ದು. ಓಕೆ? ಓಕೆ. ಬಟ್ ಯಾರು ಫಸ್ಟ್ ಕಾಲ್ ಮಾಡೋದು ಭಾವನಾ? ನೀವೇ ಮಾಡಿ. ನಾನಾ? ಮಾಡಿ ಬ್ರೋ. ಓಕೆ. ಆಂಟಿ ಕಾಲಿಂಗ್ ಯು. ಓಕೆ. ಹಲೋ. ಹಲೋ, ಯಾರು? ಹಾಯ್ ಆಂಟಿ, ನಾನು ಆದಿತ್ಯ ಮಾತಾಡ್ತೀನಿ. ನಲ್ಲಿ ರಿಪೇರಿ ಮಾಡಕ್ ಬಂದು ತಾನೆ? ಆಂಟಿ ನಾನು ಆದಿತ್ಯ. ಏನು ಗೊತ್ತಿಲ್ವಲ್ಲೋ ನಿಂಗೆ? ಕಿಚನ್ ಅಲ್ಲಿ ನಲ್ಲಿ ತಿರ್ಸಿದ್ರೆ ಬಾತ್ರೂಮ್ ಅಲ್ಲಿ ನೀರ್ ಬರುತ್ತಲ್ಲೋ? ಏನ್ ಕೆಲಸ ಮಾಡಿದ್ಯಾ? ಆಂಟಿ ಆಂಟಿ ಅಲ್ಲ ಆಂಟಿ, ನಾನು ಆದಿತ್ಯ ಆಂಟಿ. ಬೇಗ ತುಂಬುತ್ತೆ. ಮರ್ಯಾದೆಯಿಂದ ದುಡ್ಡು ವಾಪಸ್ ಕೊಡು. ಯಾರು? ನಮ್ಮ ಹುಡುಗಿ ಮದ್ವೆಗೆ ಪ್ರಪೋಸಲ್ ಬಂದಿತ್ತಲ್ಲ ಅವನು. ಸಾರಿ ಕಣಪ್ಪ, ಗೊತ್ತಾಗ್ಲಿಲ್ಲ. ಯಾರಾದ್ರೂ ಫೋನ್ ಮಾಡಿದ್ರೆ ಯಾಕೆ ಮಾಡಿದ್ದೀರಾ ಅಂತ ಮೊದಲು ಕೇಳ್ಬೇಕು. ಯಾಕಾದ್ರೂ ಮಾಡಿದೆ ಅನ್ನೋ ತರ ಮಾಡ್ತೀಯ? ಅಲ್ಲ ಅಂಕಲ್, ನೀವು ಫೋನ್ ಕಿತ್ಕೊಂಡು ಮಾತಾಡಿಲ್ಲ ಅಂದಿದ್ರೆ ಅವ್ನ್ ಯಾರೋ ನಲ್ಲಿ ರಿಪೇರಿಗೆ ಮಾಡೋ ಆದಿ ಅನ್ಕೊಂಡು ನನ್ನ ರಿಪೇರಿ ಮಾಡ್ಬಿಟ್ಟಿರೋರು ಅಷ್ಟೇ ಆಂಟಿ. ಸಾರಿನಪ್ಪ, ಅವಳಿಗೇನೋ ಗೊತ್ತಾಗಿಲ್ಲ, ಗೊತ್ತಾಗದೆ ಹಾಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ನೀನೇನು ಬೇಜಾರ್ ಮಾಡ್ಕೋಬೇಡ. ಅಲ್ಲ ಅಂಕಲ್, ನೀವಾದ್ರೂ ಆಂಟಿನ ಹೆಂಗ್ ತಡ್ಕೋತೀರಾ ಹೇಳಿ? ಅಲ್ಲ, ನೀವೇನ್ ತಪ್ಪೇ ಮಾಡಿಲ್ವಾ ಅಂತ. ಅಯ್ಯೋ, ಅವಳು ಮದ್ವೆ ಮಾಡ್ಕೊಂಡಿದ್ದೆ ನಾನು ದೊಡ್ಡ ತಪ್ಪು. ಹಾಗೆ ಮದ್ವೆ ವಿಚಾರ ಮಾತಾಡ್ತಾ ಇದ್ದೀರಾ? ಎಸ್ ಅಂಕಲ್, ಎಸ್ ಅಂಕಲ್, ಮಾತಾಡ್ತಿದೀವಿ. ಆದಷ್ಟು ಬೇಗ ತಿಳಿಸ್ತೀವಿ ಅಂಕಲ್. ಬೇಗ ಒಂದು ನಿರ್ಧಾರಕ್ಕೆ ಬನ್ನಿ. ಕೊಡೋ ಸಿಹಿ ಸುದ್ದಿಗೆ ನಾವು ಕಾಯ್ತಾ ಇದ್ದೀವಿ. ಯಾ ಅಂಕಲ್, ಬಾಯ್ ಬಾಯ್ ಅಂಕಲ್. ಬಾಯ್ ಅಪ್ಪ. ಏನ್ ಭಾವನಾ ನಿಮ್ಮಮ್ಮ, ನೀವಂತೂ ಮೋಸ್ಟ್ಲಿ ನಿಮ್ಮಮ್ಮನ ತರನೇ ಕೋಪ, ಪರ್ಫೆಕ್ಷನಿಸ್ಟು. ನಿಮ್ಮಪ್ಪ ನೋಡ್ರಿ ಏನ್ ಸ್ವೀಟ್ ಆಗಿ ಮಾತಾಡಿದ್ರು. ಪರ್ಫೆಕ್ಟ್ ಮಿಕ್ಸ್ಚರ್. ಒಂದ್ 80% ನಿಮ್ಮಮ್ಮ, 20% ಅಷ್ಟೇ ನಿಮ್ಮಪ್ಪ. ಇವಾಗ ನಾನ್ ನಿಮ್ಮ ಅಪ್ಪ ಅಮ್ಮಂಗ್ ಕಾಲ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ನೀವ್ ಯಾರ ತರ ಅಂತ. ಮಾಡಿ ಮಾಡಿ. ಹಲೋ. ಹಲೋ. ಹಾಯ್ ಆಂಟಿ. ಆಂಟಿ ಏನಮ್ಮ? ಆಂಟಿ ಅಮ್ಮನು. ಹಾಯ್ ಅಮ್ಮ, ಚೆನ್ನಾಗಿದ್ದೀರಾ? ವಾಯ್ಸ್ ಎಷ್ಟು ಚೆನ್ನಾಗಿದೆ. ಸೂಪರ್ ಸಿಂಗರ್ಗೆ ಟ್ರೈ ಮಾಡಿ. ಕಳಿಸಿದ್ರು ಹಾಡ್ತಿದ್ಯಾ ಅನ್ಸುತ್ತೆ. ನೀನ್ ಮದ್ವೆ ಆಗಿ ಮನೆಗ್ ಬಾ, ನಿನ್ ವಾಯ್ಸ್ನೇ ಕಾಲರ್ ಟ್ಯೂನ್ ಇಟ್ಕೋತೀನಿ. ಅಯ್ಯೋ, ಥ್ಯಾಂಕ್ ಯು ಆಂಟಿ. ಸುಮ್ಮನೆ ಯಾವಾಗ ನೋಡಿದ್ರು ಸೀರಿಯಸ್ನೆಸ್ ಇಲ್ಲ. ಫೋನ್ ಕೊಡು, ನಾನು ಮಾತಾಡ್ತೀನಿ. ತಗೊಳ್ಳಿ. ಹೇಳಮ್ಮ. ಹಾಯ್ ಅಂಕಲ್. ಹೆಂಗಿದ್ದೀಯಾ? ಚೆನ್ನಾಗಿದ್ದೀನಿ ಅಂಕಲ್. ಯಾಕಮ್ಮ ಕಾಲ್ ಮಾಡ್ದೆ? ಏನಿಲ್ಲ ಅಂಕಲ್, ಸುಮ್ನೆ ಹಂಗೆ ಕಾಲ್ ಮಾಡ್ದೆ. ಏನೋ ಇರುತ್ತೆ, ಹೇಳು, ಪರವಾಗಿಲ್ಲ. ಅಯ್ಯೋ, ನಿಜವಾಗ್ಲೂ ಏನಿಲ್ಲ ಅಂಕಲ್, ಸುಮ್ನೆ ಕಾಲ್ ಮಾಡ್ದೆ ಅಷ್ಟೇ. ಮಗ ಏನಾದ್ರು ತರಲೆ ಕೆಲಸ ಮಾಡಿದ್ನಾ? ಅಂಕಲ್ ಆತರ ಎಲ್ಲ ಏನ್ ಇಲ್ಲ, ಅವನು ಅಂತವನ್ನ ಹೇಳು. ಇಲ್ಲ ಅಂಕಲ್, ನಿಜವಾಗ್ಲೂ ಆತರ ಎಲ್ಲ ಏನಿಲ್ಲ. ಆತರ ಇದ್ರೆ ನಾನೇ ಹೇಳ್ತೀನಿ. ಖಂಡಿತ ಹೇಳು, ಅವನ ನಾನು ಹ್ಯಾಂಡಲ್ ಮಾಡ್ಕೊಡ್ತೀನಿ. ಓಕೆ ಓಕೆ ಅಂಕಲ್, ಸರಿ. ಅಂಕಲ್, ನಂಗೊಂದ್ ಕಾಲ್ ಬರ್ತಾ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ.
ನೀನ್ ಆಮೇಲೆ ಓಕೆ ಫೋನ್ ಓಕೆ ಬಾಯ್. ಹ್ಮ್ ಏನ್ ನಿಮ್ಮಪ್ಪ ನಿಮ್ಮನ್ನ ನಂಬದೇ ಇಲ್ಲ ಅಂತಾರೆ. ಅದಂಗೆ ಭಾವನಾ, ಯಾವ ಮಗ ಆದ್ರೂ ಅಮ್ಮ ಹೊಗಳೋಷ್ಟು ಒಳ್ಳೆಯವನಂತೂ ಆಗಿರಲ್ಲ, ಅಪ್ಪ ಬೈಯೋರಷ್ಟು ಕೆಟ್ಟವನಾಗಿರಲ್ಲ. ಅದಂತೂ ನಿಜ ಬಿಡಿ. ಅದು ಅಲ್ದೆ ನನಗನ್ಸುತ್ತೆ ನೀವ್ ನಿಮ್ ಅಪ್ಪನ್ ತರಾನೇ ಸೇಮ್, ಕ್ವೆಶನ್ ಮೇಲೆ ಕ್ವೆಶನ್ ಕೇಳ್ತಾನೆ ಇರ್ತೀರಾ, ಲಾಜಿಕಲ್ ಪ್ರಾಕ್ಟಿಕಲ್ ಅನ್ಕೊಂಡು. ಆದ್ರೆ ನಿಮ್ಮಮ್ಮ ಎಷ್ಟು ಸ್ವೀಟ್ ಅಂಡ್ ಎಮೋಷನಲ್, ಪಾಪ ಅವರು. ನನ್ಗನ್ಸುತ್ತೆ ನೀವ್ 80% ನಿಮ್ ಅಪ್ಪನ್ ತರ, ಇನ್ನ 20% ನಿಮ್ ಅಮ್ಮನ್ ತರ ಅಂತ. ಅದ್ ಬಿಡಿ, ನಮ್ಮ ಅಮ್ಮಂಗೆ ಇವಾಗ್ಲೂನು ನಾನ್ ಏನ್ ಕೆಲಸ ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ. HR ಅಂದ್ರೆ ಹೈರ್ ಮಾಡೋದು ಫೈರ್ ಮಾಡೋದು ಅಷ್ಟೇ ಅಲ್ವಾ ಅಂತ ಇರ್ತಾರೆ. ಅವ್ರಿಗೆ ಇವಾಗ್ಲೂನು ನಾನ್ ಯಾವ್ದಾದ್ರು ಬ್ಯಾಂಕಿಗೆ ಸೇರ್ಕೋಬೇಕಿತ್ತು ಅಂತ ಆಸೆ ಇದೆ. ನಮ್ಮ ಅಪ್ಪಂಗೂ ಅಷ್ಟೇ ಭಾವನಾ. ಅದಿ ನೀನ್ IT ಕೆಲ್ಸಕ್ಕೆ ಟ್ರೈ ಮಾಡೋ ಬದಲು ಯಾವ್ದಾದ್ರು ಗೌರ್ಮೆಂಟ್ ಕೆಲ್ಸಕ್ಕಾದ್ರೂ ಟ್ರೈ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಒಳ್ಳೆ ಕೆಲ್ಸ ಸಿಕ್ಕಿರೋದು. ಅವ್ರ ಪ್ರಕಾರ ಈ ಗೌರ್ಮೆಂಟ್ ಕೆಲ್ಸ ಇಸ್ ಆಲ್ವೇಸ್ ಸೇಫ್ ಭಾವನಾ. ಯಾ, ಸಿ ಐ ಥಿಂಕ್ ಎಲ್ಲ ಪೇರೆಂಟ್ಸ್ ಥಾಟ್ ಪ್ರಾಸೆಸ್ ಸೇಮ್ ಅನ್ಸುತ್ತೆ, ಬಟ್ ಅವ್ರ ವರ್ಷನ್ ಬೇರೆ ಇರುತ್ತೆ ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ಯುನೋ ನಾನ್ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ಅವ್ರಷ್ಟು ಸ್ಟ್ರಿಕ್ಟ್ ಆಗಿ ನನ್ನ ಬೆಳೆಸಿರೋದು. ಅಂಡ್ ನನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇರುತ್ತೆ, ಐ ಆಲ್ವೇಸ್ ಟ್ರೈ ಟು ಪ್ರೂವ್ ಸಮಥಿಂಗ್ ಟು ದೆಮ್ ಅಂತ. ಟ್ರೂ. ನಾನು ಮನೆ ಬಿಟ್ಟು ಇಷ್ಟು ದೂರ ಇದೀನಲ್ಲ, ನಂಗೆ ಯಾವಾಗ್ಲೂ ಅನ್ನಿಸ್ತಿರತ್ತೆ ಭಾವನಾ, ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದೀನಿ, ಅವ್ರು ಕರೆಕ್ಟ್ ಆಗಿ ಟೈಮ್ ಕೊಡ್ತಿಲ್ಲ, ಅವ್ರ ಹತ್ರ ಮಾತಾಡ್ತಿಲ್ಲ. ಐ ಫೀಲ್ ವೆರಿ ಗಿಲ್ಟಿ ಸಮಟೈಮ್ಸ್. ಯಾ, ಸಮಟೈಮ್ಸ್ ಇಟ್ಸ್ ಫನಿ ಅಲ್ವಾ, ನಮಗ ಅವ್ರ ಅಪ್ರೂವಲ್ಲು ಬೇಕು, ಫ್ರೀಡಮ್ಮು ಬೇಕು. ಯಾ, ನಮ್ಗೆ ಗೊತ್ತಿಲ್ಲದೆ ನಾವು ನಮ್ಮ ಪೇರೆಂಟ್ಸ್ ಆಗ್ತಿದೀವಿ ನೋಡಿ. ದಟ್ಸ್ ಟ್ರೂ ಆಕ್ಚುಲಿ. ಬೈ ದ ವೇ, ನಿಮ್ಮನ್ನ ಯಾವತ್ತಾದ್ರೂ ಮನೇಲಿ ನಿಮ್ ಕಸಿನ್ಸ್ ಕಂಪೇರ್ ಮಾಡಿದಾರ? ಓ, ಕಾನ್ಸ್ಟೆಂಟ್ಲಿ. ಒಂದ್ ಕಸಿನಿಗ್ ಮದ್ವೆ ಆಯ್ತು, ಇನ್ನೊಂದ್ ಕಸಿನ್ ಮನೆ ಕಟ್ಸಿದ್ರು, ಇನ್ನೊಂದ್ ಕಸಿನ್ ಅಂತೂ ಅವ್ರ ಮಗಳು ಫೋಟೋನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ 1000 ಲೈಕ್ಸ್ ತಗೋತಾನೆ ಇರ್ತಾರೆ. ನನ್ನ ಹತ್ರ ಬಂದ್ಬಿಟ್ಟು ನಮ್ಮ ಅಮ್ಮ ಕೇಳ್ತಾ ಇರ್ತಾರೆ, ಏನು ನೀನ್ ಯಾವಾಗ್ಲೂ ಇನ್ಸ್ಪಿರೇಷನಲ್ ಕೋಟ್ಸ್ ನ ಹಾಕದೇ ಇಲ್ಲ ಅಂತ. ಓಕೆ, ನೀವ್ ಅವ್ರಿಗೆ ಹೇಳ್ಬೇಕಿತ್ತು ಭಾವನಾ, ಮೀಮ್ಸ್ ಆರ್ ಮೈ ಕೋಟ್ಸ್ ಅಂತ. ಮತ್ತೆ ಈಗ ನಿಮ್ಮಪ್ಪ ಫೋನ್ ಕಾಲ್ ಅಲ್ಲಿ ಕೇಳಿದ್ರಲ್ಲ ಯಾವಾಗ ಮದ್ವೆ ಅಂತ, ನಮ್ಮನೇಲೂ ಕೇಳ್ತಾನೆ ಇದಾರೆ ಭಾವನಾ. ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದೆ, ಯಾವಾಗ ಮದ್ವೆ, ಏನ್ ಯೋಚನೆ ಮಾಡ್ತಿದ್ದೀರಾ ಅಂತ. ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಹೇಳಿ, ದಟ್ ವಿ ಆರ್ ಸ್ಟಿಲ್ ಟಾಕಿಂಗ್. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವಿನ್ನ ಟೈಮ್ ತಗೋತಿದೀವಿ ಅಂತ ಹೇಳಿ. ಹೌದು, ಬಟ್ ಇಟ್ಸ್ ನಾಟ್ ದಟ್ ಸಿಂಪಲ್ ಅವ್ರಿಗೆ ಹೇಳೋದು. ಬಟ್ ಯಾ, ನೀವ್ ಹೇಳ್ತಿರೋದ್ರಲ್ಲೂ ಪಾಯಿಂಟ್ ಇದೆ. ನಾವಿನ್ನೂ ಮಾತಾಡ್ತಿದೀವಿ, ವಿ ಆರ್ ಸ್ಟಿಲ್ ಟಾಕಿಂಗ್. ಓಕೆ, ಸೊ ನೆಕ್ಸ್ಟ್ ಕಾಲ್ ಯಾವಾಗ? ಓಕೆ, ಒಂದ್ 2 ದಿನ ಸ್ವಲ್ಪ ಬಿಸಿ ಇದೀನಿ ಭಾವನಾ. ಐ ಆಮ್ ಗೋಯಿಂಗ್ ಔಟ್ ಆಫ್ ಸ್ಟೇಷನ್. ನಾನು ವಾಪಸ್ ಬಂದ್ಮೇಲೆ ಐ ಪಿಂಗ್ ಯು ಅಪ್. ಓಕೆ, ಓಕೆ, ಬಾಯ್ ದೆನ್. ಬಾಯ್. ಬಾಯ್ ಭಾವನಾ. ಬಾಯ್ ಆದಿ. ಹಾಯ್ ಭಾವನಾ. ಇದೇ ತರ ಮಾಡ್ತಾ ಇರೋಣ. ಫೋನ್. ಓಕೆ, ಬಾಯ್. 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 ಬಾಯ್.